ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯಮುನಾ ಮಂಜುನಾಥ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನನ್ನ ವಿಡಿಯೋ ಕಂಟಿನ್ಯೂಸ್ ಆಗಿ ಯಾರು ನೋಡ್ತೀರೋ ಅವ್ರಿಗೆ ಈ ವಿಡಿಯೋ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಮನೆ ಕೆಲಸ ಮನೆ ಸ್ವಲ್ಪ ಮೇಕ್ ಓವರ್ ಮಾಡಿಸ್ತಾ ಇದ್ದೀವಿ. ಅದ್ರ ಸ್ವಲ್ಪ ಡೀಟೇಲ್ಸ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟು ಎಲ್ಲ ಕೆಲಸ ಮುಗಿದಿದೆ. ಇದು ಬಂದು ಒಂದು 15 ದಿನದ ವಿಡಿಯೋ. ಎಲ್ಲ ಸ್ವಲ್ಪ ಜಾಯಿನ್ ಮಾಡಿ ಹಾಕ್ತಾಯಿದ್ದೀನಿ. ಈಗ ಟೈಲ್ಸ್ ಹಾಕ್ಸ್ಬೇಕು ಅಂದ್ಬಿಟ್ಟು ನೆಲ ಎಲ್ಲ ಒಡಿಸ್ತಾ ಇದ್ದೀವಿ. ಫಸ್ಟು ಟೈಲ್ಸ್ ಹಾಕೋ ಐಡಿಯಾ ಇರಲಿಲ್ಲ, ಹಾಗಾಗಿ ಇದು ಬೇಡ ಅಂತ ಅಂದ್ಕೊಂಡಿದ್ವಿ. ಆಮೇಲೆ ಸ್ವಲ್ಪ ಮನಸ್ಸು ಯಾಕೋ ಸ್ವಲ್ಪ ಚೇಂಜ್ ಆಯಿತು, ಹಾಗಾಗಿ ಇವಾಗೆಲ್ಲ ಟೈಲ್ಸ್ ಹಾಕ್ಸೋಣ ಅಂತ ಅಂದ್ಕೊಂಡ್ವಿ. ನಾವೆಲ್ಲ ಫಸ್ಟು ಅದನ್ನು ನೆಲಕ್ಕೆ ಈಗ ಗಮ್ಮಲ್ಲಿ ಬರ್ತಿದೆ, ಅದನ್ನು ಅಂಟಿಸ್ಬೋದು ಅಂತ ಹೇಳಿದರು. ಆಮೇಲೆ ಟೈಲ್ಸ್ ಹಾಕೋರು ಇಲ್ಲ, ಆಗೋದಿಲ್ಲ, ನೀವೇನಿದ್ರೂ ಅದನ್ನು ಸ್ವಲ್ಪ ನೆಲ ಒಡಿಸ್ಲೇಬೇಕು ಅಂತ ಹೇಳಿದ್ರು. ನಿಜವಾಗ್ಲೂ ಎಷ್ಟು ಕಷ್ಟ ಆಯಿತು ಅಂದರೆ ನಮಗಂತೂ 1 ತಿಂಗಳಾಯಿತು. 1 ತಿಂಗಳಿಂದ ನಾವು ಧೂಳು ಕುಡ್ದಿದ್ದೇ ಆಗೋಗ್ಬಿಟ್ಟಿದೆ. ಯಾಕೆಂದರೆ ಅಷ್ಟು ಸ್ವಲ್ಪ ರಿಸ್ಕ್ ಆಯಿತು ಅಂತಲೇ ಹೇಳ್ಬೋದು. ಹಾಗೆಯೇ 2 ಡೋರ್ ಏನಿತ್ತು ಅದು ಕೂಡ ನಾವು ಇವಾಗ ರಿಮೂವ್ ಮಾಡಿಸಿದ್ದೀವಿ. ಸ್ವಲ್ಪ ಮನೆ ಮಾಡ್ತಾ ಎಲ್ಲ ಸ್ವಲ್ಪ ಪ್ಲ್ಯಾನ್ಗಳೆಲ್ಲ ಚೇಂಜ್ ಆಯಿತು ಅಂತಲೇ ಹೇಳ್ಬೋದು. ನೆಲ ಎಲ್ಲ ಉಡ್ಕೊಳ್ಳೋದಕ್ಕೆ ಬೇರೆಯವ್ರಿಗೆ ಹೇಳಿದ್ವಿ. ಅವರು ಕೂಡ ಬಂದು ನೆಲ ಎಲ್ಲ ಉಟ್ಕೊಟ್ಟಾದ್ಮೇಲೆ ನೀರು ಹಾಕೋಕ್ಕೆ ಹೇಳಿದರು. ಬಟ್ ನಾವು ನೀರು ಹಾಕೋದನ್ನ ಮರ್ತುಬಿಟ್ಟಿದ್ವಿ. ಬೆಳಗ್ಗೆ ಬಂದು ಅವರೇ ನೀರೆಲ್ಲ ಹಾಕ್ಕೊಂಡು ಕೆಲಸ ಆಲ್ಮೋಸ್ಟು ಎಲ್ಲರೂ ಸ್ವಲ್ಪ ನಾವೇನೇನು ಕೆಲಸ ಮಾಡಿಸಿದ್ದೀವಿ ಅವರೆಲ್ಲ ಕೆಲಸಗಳೆಲ್ಲ ತುಂಬ ಚೆನ್ನಾಗೇ ಮಾಡಿಕೊಟ್ರು ಅಂತಲೇ ಹೇಳ್ಬೋದು. ನಾವೇನೂ ಮಾಡ್ಕೊಳ್ಳಲ್ಲ, ಹಾಗಾಗಿ ಇರಲಿ ಅಂತಲೇ ಪ್ಲ್ಯಾನೆಲ್ಲ ಇದ್ದಿದ್ದು. ಎಲ್ಲ ಒಂದೊಂದಾಗಿ ಚೇಂಜ್ ಆಯಿತು. ನಾವು ಒಳಗಡೆ ಯಾವಾಗೆಲ್ಲ ಗೋಡೆ ಎಲ್ಲ ಒಡಿಸೋದಕ್ಕೆ ಎಲ್ಲ ಶುರು ಮಾಡಿದ್ವು, ಅವಾಗೆಲ್ಲ ಸ್ವಲ್ಪ ಪ್ಲ್ಯಾನ್ಗಳು ತುಂಬಾ ಚೇಂಜ್ ಆಯಿತು ಅಂತಲೇ ಹೇಳ್ಬೋದು. ನಾವು ಅಂದ್ಕೊಂಡಿದ್ದೆ ಒಂದು, ಅದು ಆಗಿರೋದೇ ಒಂದು ಅಂತಲೇ ಹೇಳ್ಬೋದು. ಆಗೋದೆಲ್ಲ ಒಳ್ಳೆಯದಕ್ಕೆ ಅಂದ್ಕೊಂಡು ನಾವು ಜೀವನನ ಸಾಗಿಸ್ಬೇಕು. ಇದೆ ಅಂತ ಅಲ್ಲ, ಯಾವ ವಿಷಯ ಆದರೂ ಅಷ್ಟೇ, ನಾವು ಆಗೋದೆಲ್ಲ ಒಳ್ಳೆಯದಕ್ಕೆ ಅಂದ್ಕೊಂಡು ನಾವು ಮುಂದೆ ಸಾಗಬೇಕು. ಆಲ್ಮೋಸ್ಟು ಎಲ್ಲ ಗಾರೆಯವ್ರ ಕೆಲಸ ಆಗಿರ್ಬೋದು, ಟೈಲ್ಸ್ನವ್ರದ್ದೆಲ್ಲ ಕೆಲಸ ಆಲ್ಮೋಸ್ಟ್ ಎಲ್ಲ ಮುಗಿದಿದೆ. ಹಾಗಾಗಿ ಬಣ್ಣಗಳೆಲ್ಲ ತೊಗೊಂಡು ಬಂದು ಕಲರೆಲ್ಲ ಫಸ್ಟೇ ನಾವು ಸೆಲೆಕ್ಷನ್ನ ಮಗಳು ಮಾಡಿದ್ಲು. ರೂಮು, ಹಾಲು, ಕಿಚನ್ನು ಹೀಗೆ ಎಲ್ಲದೂ ನಾವು ಫಸ್ಟೇ ಲಿಸ್ಟ್ ಮಾಡ್ಕೊಂಬಿಟ್ಟಿದ್ವಿ. ಯಾವ್ಯಾವ ಕಲರ್ ಹೊಡ್ಸಿದ್ರೆ ಯಾವ ಥರ ಕಾಣುತ್ತೆ. ಆಲ್ಮೋಸ್ಟು ಸ್ವಲ್ಪ ಲೈಟ್ ಡಾರ್ಕಿಗಿನ ಸ್ವಲ್ಪ ಲೈಟ್ ಹೊಡಿಸ್ಬೇಕು ಅಂತ ಜಾಸ್ತಿ ನಮಗೆ ಇದ್ದಿದ್ದು. ಯಾಕೆಂದರೆ ಬೆಳಕು ಎಲ್ಲ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ನಾವು ಈ ಥರ ಕಲರ್ನ ಸೆಲೆಕ್ಷನ್ ಮಾಡ್ಕೊಂಡಿದ್ದೀವಿ. ನಾವೇನೇ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ರು ಅದು ಸ್ವಲ್ಪ ಚೇಂಜ್ ಆಯಿತು ಅಂತಲೇ ಹೇಳ್ಬೋದು. ನಾವಿವಾಗ ಮನೆ ಆಲ್ಟ್ರೇಷನ್ ಬಗ್ಗೆ ಆಗಿರ್ಬೋದು, ಏನೇ ಒಂದಿರ್ಬೋದು, ಹಾಗೆ ಈ ಥರ ಎಲ್ಲ ಸ್ವಲ್ಪ ಚೇಂಜ್ ಆಗೋಯ್ತು ಅಂತಲೇ ಹೇಳ್ಬೋದು. ಪೈಂಟ್ ಎಲ್ಲ ತೊಗೊಂಡು ಬಂದಿದ್ದಾಯ್ತಲ್ಲ, ಈಗೆಲ್ಲ ಪೈಂಟಿನ ಕೆಲಸ ಇತ್ತು. ಹಾಗಾಗಿ ಪೈಂಟು ಕೂಡ ಬೇಗ ಕಂಪ್ಲೀಟ್ ಮಾಡ್ಕೊಂಬಿಡೋಣ. ಆಗಲೇ ವಾರಗಳೆಲ್ಲ ನಿಲ್ಲಿಸಿ, ಪೂಜೆ ಎಲ್ಲ ನಿಲ್ಲಿಸಿ ಆಗಲೇ ಆಲ್ಮೋಸ್ಟ್ 1 ತಿಂಗಳಾಗೇ ಹೋಯಿತು. ಹಾಗಾಗಿ ಬೇಗ ಅದೇನೋ ದೇವ್ರ ದೀಪ ಹಚ್ಚಲಿಲ್ಲ ಅಂದರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನನೇ ಇರೋಲ್ಲ. ನಿಜವಾಗ್ಲೂ ತುಂಬಾ ಫೀಲ್ ಆಗ್ತಿದ್ದೆ ಈ ಸಲ ಆಷಾಢದಲ್ಲಿ ಯಾವುದೇ ಒಂದು ವ್ರತ ಆಗಲಿ ಪೂಜೆಗಳಾಗಲಿ ನಾನು ಮಾಡಿಲ್ವಲ್ಲ ಅಂಥೇಳಿ. ಪೈಂಟವರು ಅಷ್ಟೇ ತುಂಬ ನೀಟಾಗಿ ನಮಗೆ ಕೆಲಸನ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಬೇಗ ನಾವು ಪೈಂಟ್ ಕೆಲಸ ಮುಗಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದು ಒಂದು 8 ದಿನ ಏನೋ ಹಿಡಿಯುತ್ತೆ ಅಂತ ಹೇಳಿದ್ದಾರೆ. ಎಷ್ಟು ದಿನ ಆಗುತ್ತೆ ಅಂತ ಇನ್ನೂ ಗೊತ್ತಿಲ್ಲ. ಈಗಲೂ ಕೂಡ ನಾನು ವೀಡಿಯೋನ ಮಾಡಿಕೊಂಡು ಆಗಲೇ ಒಂದು 8 ದಿನವೇ ಆಯಿತು. ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಯಾಕೆಂದರೆ ಸೌಂಡು, ಗಲೀಜು, ಈ ಗಲೀಜಲ್ಲೆಲ್ಲ ಅದೇನೋ ಒಂಥರ ವೀಡಿಯೋ ಮಾಡಬೇಕು ಅಂತಲೇ ಅನ್ನಿಸ್ತಾ ಇರಲಿಲ್ಲ. ನೋಡ್ತಾ ಇರ್ಬೋದು ನಮ್ಮ ಮನೆ ಯಾವ ಪರಿಸ್ಥಿತಿಯಲ್ಲಿದ್ದೀವಿ ಅಂದರೆ ನಿಜವಾಗ್ಲೂ ದೇವರಿಗೊಬ್ರಿಗೆ ಪ್ರೀತಿ. ಈ ರೇಂಜಲ್ಲಿದ್ದೀವಿ ನೋಡಿ ನಾವು. ಈ ಧೂಳನ್ನೆಲ್ಲ ಕುಡ್ಕೊಂಡು ಪಾತ್ರೆಗಳು ಎಲ್ಲೆಲ್ಲಿ ಬೇಕು ಅಲ್ಲಲ್ಲೇ ಅಡುಗೆ ಮನೆ ಗಲೀಜು. ಯಪ್ಪ, ಎಷ್ಟು ದಿನಕ್ಕೆ ಇದು ಮುಗಿಯುತ್ತೆ ಅಂತ ಅನ್ನಿಸ್ಬಿಟ್ಟಿದೆ ನನಗಂತೂ. ನೋಡಿ, ಆಲ್ಮೋಸ್ಟ್ ಇಲ್ಲಿ ಕಿಟಕಿ ಕೂಡ ನಾನು ಅರ್ಧ ಕ್ಲೋಸ್ ಮಾಡಿದ್ದೀನಿ. ಇದು ತುಂಬ ದೊಡ್ಡದಿತ್ತು, ಹಾಗಾಗಿ ಇದು ಅಷ್ಟೊಂದು ಅವಶ್ಯಕತೆ ಇಲ್ಲ ಅಂತ ಹೇಳಿ ಕ್ಲೋಸ್ ಮಾಡಿಸ್ದೆ. ಮಗಳು ಕೂಡ ಎಕ್ಸಾಮ್ ಮುಗಿಸ್ಕೊಂಡು ಬಂದಿದ್ದು, ಕರೆಕ್ಟ್ ಟೈಮಿಗೆ ಬಂದಳು ನಮ್ಮ ಮಗಳು ಮನೆಗೆ. ಕರೆಕ್ಟಾಗಿ ಮನೆ ಆಲ್ಟ್ರೇಷನ್ ಇಟ್ಕೊಂಡ್ವಿ, ಅವಾಗ ಬಂದಳು. ಈ ಸಲ ಅವಳಿಗೆ 1 ತಿಂಗಳು ರಜೆ ಕೊಟ್ಟಿದ್ದರು. ಬಟ್ ಅವಳು ಅಂದ್ಕೊಂಡಿದ್ಲು ಬರ್ತಡೆಗೆಲ್ಲರೂ ಹೋಗೋಣ, ರಜೆ ಇರುತ್ತಲ್ಲ, ಇಲ್ಲಿ ಬರ್ತಡೆಗೆ ಅಕಸ್ಮಾತು ಹೋಗಿದ ತಕ್ಷಣ ಹೋಗೋಣ ರಜಕ್ಕೆ ಅಂತ ಅಂದ್ಕೊಂಡಿದ್ಲು. ಬಟ್ ಈ ಸಲ ಅಂತೂ ಹೋಗೋಕ್ಕೆ ಆಗಲಿಲ್ಲ. ಪಾಪ ತುಂಬಾ ಡಿಸಪಾಯಿಂಟ್ ಆದಳು ಅವಳು. ನನಗಂತೂ ತುಂಬಾ ಬೇಜಾರಾಯಿತು. ಈ ಸಲ ಬರ್ತಡೇನಲ್ಲಿ ಪಾಪ ನನ್ನ ಮಗಳು ಬರೀ ಧೂಳಲ್ಲಿ ಎದ್ದಿದ್ದಾಗೋಯ್ತು. ಏನು ಮಾಡೋದು, ಬರ್ತಡೇಗೆ ಇನ್ನೂ ಟೈಮ್ ಇದೆ, ಆಗುತ್ತೆ ಅಂತ ಅಂದ್ಕೊಂಡ್ವಿ. ಬಟ್ ಬರ್ತಡೇ ಅಷ್ಟರಲ್ಲೂ ಆಗಲಿಲ್ಲ. ನಾವು ಅಂದ್ಕೊಳ್ಳೋದೇ ಒಂದು, ಅದಾಗೋದೇ ಒಂದು. ಮತ್ತು ಇಲ್ಲಿ ಇನ್ನೊಂದಿನ ಕೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನನ್ನ ಮಗಳು ಬಂದಿರೋದ್ರಿಂದ ನಿಜವಾಗ್ಲೂ ಎಷ್ಟೋ ನನಗೆ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು.
ಎಷ್ಟು ಧೂಳಿತ್ತು ಅಂತ ನೀವು ಆಲ್ಮೋಸ್ಟ್ ಎಲ್ಲ ವಿಡಿಯೋದಲ್ಲೂ ನೋಡಿದ್ದೀರ. ತುಂಬಾ ಧೂಳಿತ್ತು. ಎಲ್ಲ ಕೆಲಸಗಳು ಮಾಡ್ಕೋಬೇಕಾಗಿತ್ತು, ಅಡುಗೆಗಳು ಮಾಡ್ಕೋಬೇಕಾಗಿತ್ತು. ಅಂದರೆ ಒಂದು ಕಸ ಗುಡಿಸೋದೇ ಆಗಿರ್ಬೋದು, ಏನೇ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ಬೋದು. ತುಂಬಾ ಹೆಲ್ಪ್ ಮಾಡೋಳು ನನಗೆ. ಇಷ್ಟು ಧೂಳಲ್ಲಿ ಸಂಜೆನೇ ನಾವೆಲ್ಲ ಕಸ ಎಲ್ಲ ಬೆಳಗ್ಗೆ ಸುಮಾರಾಗಿ ಕಸ ಹೊಡ್ಕೊಂಡು ಟಿಫನ್ ಮಾಡಿ ಅಡುಗೆ ಮಾಡಿ ಬಂದುಬಿಟ್ರೆ ಆಚೆಗಡೆ ಇನ್ನು ತುಂಬಾ ಧೂಳಿರೋದಲ್ಲ. ಸಂಜೆನೇ ಸ್ನಾನ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಆಮೇಲೆ ತಿರ್ಗಾ ಅಡುಗೆಗೆ ಹೋಗಬೇಕಿತ್ತು. ಅಷ್ಟು ಧೂಳಲ್ಲೂ ಪಾಪ ನನ್ನ ಮಗಳು ಕಸ ಗುಡಿಸೋದಾಗಿರ್ಬೋದು, ನೆಲ ಒರೆಸೋದಾಗಿರ್ಬೋದು, ಸಣ್ಣ ಪುಟ್ಟದೇ ಕೆಲಸಗಳಿರ್ಬೋದು ನನಗೆ ಈ ಸಲ ತುಂಬಾ ಚೆನ್ನಾಗಿ ಮಾಡಿಕೊಟ್ಲು ಅಂತಲೇ ಹೇಳ್ಬೋದು. ಇಷ್ಟು ಧೂಳಾಗುತ್ತೆ. ಇಷ್ಟು ಧೂಳಲ್ಲಿ ಒಬ್ಬೊಬ್ಬರೇ ಕೆಲಸ ಮಾಡ್ಕೊಳ್ಳೋದು ಎಷ್ಟು ಕಷ್ಟ ಅಂತ ಗೊತ್ತಿರುತ್ತೆ ನಿಮಗೂ. ಯಾರಾದರೂ ಸ್ವಲ್ಪ ಮಾಡಿಕೊಟ್ಬಿಟ್ರೆ ಸಾಕಪ್ಪ. ಈ ಧೂಳು ನೋಡಿನೇ ನಮಗಂತೂ ಹೊಟ್ಟೆ ಹಸಿವು ಕಾಣಿಸ್ತಾ ಇರಲಿಲ್ಲ, ನಿದ್ದೆ ಸರಿಯಾಗಿ ಬರ್ತಾಯಿರಲಿಲ್ಲ. ನಿಜವಾಗ್ಲೂ ಅಷ್ಟೊಂದು ಧೂಳಾಗ್ಬಿಟ್ಟಿತ್ತು. ಈ ಟೈಮಲ್ಲಿ ಅವಳು ಸ್ವಲ್ಪ ನನ್ನ ಜೊತೇಲಿ ಇದ್ದಿದ್ದಂತೂ ತುಂಬಾ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು. ಯಾಕೆಂದರೆ ಯಾರಾದರೂ ಒಂದು ಕೆಲಸ ಮಾಡಿಕೊಟ್ರೆ ಸಾಕಪ್ಪ ಇವಾಗ ಅನ್ನೋ ಥರ ಆಗಿಬಿಟ್ಟಿತ್ತು. ಇನ್ನು ಅಡುಗೆ ಮನೆ ಪಾತ್ರೆ ಎಲ್ಲ ತೊಳಿಬೇಕಾಗಿತ್ತೆ. ಅದು ಯಾವ ಥರ ತೊಳಿಬೇಕು, ಏನು ಮಾಡೋದು ಒಂದೂ ಗೊತ್ತಿಲ್ಲ. ಇನ್ನೂ ಕೆಲಸಗಳಂತೂ ತುಂಬಾ ಪೆಂಡಿಂಗ್ ಇದೆ. ಯಾವಾಗ ಕ್ಲೀನ್ ಮಾಡ್ತೀನಪ್ಪ, ಯಾವಾಗ ಐಟಮ್ಸ್ಗಳೆಲ್ಲ ಆಯಾ ಜಾಗಕ್ಕೆ ಹೋಗುತ್ತಪ್ಪ ಅಂತ ಕಾಯ್ತಾ ಇದ್ದೀವಿ. ಅದಕ್ಕೆ ಫಸ್ಟು ಈ ಕಡೆ ಏನು ನಾವೀಗ ಆಲ್ಟ್ರೇಷನ್ ಮಾಡಿದ್ದೀವಿ ಅಲ್ಲೆಲ್ಲ ಫಸ್ಟು ಸ್ವಲ್ಪ ಪೈಂಟಿಂಗ್ ಎಲ್ಲ ಆಗಿಬಿಡ್ಲಿ ಅಂತ ಕಾಯ್ತಾ ಇದ್ದೀವಿ. ಈಗ ಆಲ್ಮೋಸ್ಟು 20% ಅಷ್ಟು ಪೈಂಟಿಂಗ್ ಎಲ್ಲ ಮುಗಿದಿದೆ. ಇನ್ನೂ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ಹೇಳಿದ್ದಾರೆ. ನೋಡೋಣ ಯಾವ ಥರ ಪೈಂಟಿಂಗ್ ಎಲ್ಲ ಬರುತ್ತೆ ಅಂತ ನಿಮ್ಮ ಜೊತೆ ಅದು ಕೂಡ ನಾನು ಶೇರ್ ಮಾಡ್ತೀನಿ. ಹೇಳಿದ್ನಲ್ಲ, ಈ ಸಲ ಬರ್ತಡೇ ಕೂಡ ಇದೆ ಮಗಳದ್ದು. ಎಲ್ಲಾರು ಹೊರಗಡೆ ಹೋಗಬೇಕು ಅಂದ್ಕೊಂಡಿದ್ವಿ, ಬಟ್ ಆಗಲಿಲ್ಲ. ನಾವು ಒಳಗೆ ಕೇಕು ಕೂಡ ಕಟ್ ಮಾಡಿಸಿರಲಿಲ್ಲ. ಶ್ವೇತನೇ ಬಂದು, ಅಣ್ಣನೂ ಬಂದು ನಮ್ಮ ಕಳ್ಕೊಳ್ಳ ಎಲ್ಲ ಸೇರಿ ಒಳಗೆ ಬರ್ತಡೇ ಪಾರ್ಟಿ ಕೂಡ ಮಾಡಿದ್ರು. ತುಂಬಾ ಖುಷಿಯಾಯಿತು. ಯಾಕಂದರೆ ಅವಳಿಗೂ ಸ್ವಲ್ಪ ಬೇಜಾರಾಗ್ಬಿಟ್ಟಿತ್ತು. ಹೇಳ್ತಾನೆ ಇದ್ಲು, ಬರ್ತಡೇ ಅಷ್ಟೆಲ್ಲ ಆಗ್ಬಿಡುತ್ತಲ್ವ, ನೀಟಾಗಿಬಿಡುತ್ತಲ್ವ, ಯಾಕೆಂದರೆ ಅಷ್ಟು ಧೂಳಿತ್ತಲ್ಲ. ಅವಳು ಯಾವಾಗಲೂ ಹಂಗೆ ಅನ್ನೋಳು. ಆಮೇಲೆ ಟ್ರಿಪ್ಗೂ ಹೋಗೋಣ ಅಂತ ಹೇಳಿದ್ದು, ಬಟ್ ಈ ಸಲ ತುಂಬಾ ಬೇಜಾರಾಯಿತು ಅಂತಲೇ ಹೇಳ್ಬೋದು. ಪಾಪ ಅವಳ ಆಸೆ ಒಂದೂ ಈಡೇರಲಿಲ್ಲ. ಅವಳೇ ಹೇಳ್ತಾಯಿದ್ಲು, ಮನೆಯೆಲ್ಲ ಇನಾಗ್ರೇಷನ್ ಆಗುತ್ತೆ, ನಾನೇ ಇರಲ್ಲ, PG ಹೊರ್ಟೋಗ್ತೀನಿ ಅಂತ ಅವಳೇ ಸ್ವಲ್ಪ ಬೇಜಾರು ಮಾಡ್ಕೊಂಬಿಟ್ಟಿದ್ಲು. ನಾವು ಸಮಾಧಾನ ಮಾಡಿದ್ವಿ. ಅವತ್ತು ಒಂದು ಕ್ಷಣ ಪಾಪ ಹತ್ಬಿಟ್ಲು ಅವಳೇ. ತುಂಬಾ ಬೇಜಾರಾಯಿತು. ಈ ಬೇಜಾರಲ್ಲಿ ಕೇಕ್ ಕಟ್ ಮಾಡಿಸಿದಂತೂ ತುಂಬಾ ಖುಷಿ ಕೊಡ್ತು ಅಂತಲೇ ಹೇಳ್ಬೋದು. ಪೈಂಟಿನ ಕೆಲಸ ಇನ್ನೂ ಬಾಕಿ ಇದೆ, ಅದು ಕೂಡ ನಡೀತಾನೆ ಇದೆ. ನಮ್ಮ ಕೆಲಸನೂ ನಾವು ಮಾಡ್ಕೋಬೇಕಿತ್ತು. ಮತ್ತು ಇಲ್ಲಿ ಟೈಲ್ಸಿಗೆಲ್ಲ ನೈಟು ನೀರು ಹಾಕಿದ್ವಲ್ಲ, ಅದು ಓಡಾಡಿ ತುಂಬಾ ರೋಸ್ ಆಗಿಬಿಟ್ಟಿತ್ತು ಮನೆ ಒಳಗಡೆ. ಹಾಗಾಗಿ ಅದು ಫಸ್ಟ್ ಅದನ್ನು ನೀಟ್ ಮಾಡಿ ಕೊಟ್ಬಿಡೋಣ, ಪಾಪ ಜಾರು ಬಿಡ್ತಾರೆ ಅಂತ ಹೇಳಿ ಅದನ್ನು ಫಸ್ಟು ಒಂದು ಚೀಲದಲ್ಲೆಲ್ಲ ಒರೆಸ್ಕೊಂಡು ಆಮೇಲೆ ಮಾಪಲ್ಲಿ ಒರೆಸ್ಕೊಂಬಿಡೋಣ ಅಂದ್ಬಿಟ್ಟು ಒರೆಸ್ಕೊಳ್ತಾ ಇದ್ದೀನಿ. ಮತ್ತು ವಾಷಿಂಗೆಲ್ಲ ಮಾಡ್ಕೊಳ್ತಾ ಇದ್ದೀನಿ ಬಟ್ಟೆಗಳು ಸ್ವಲ್ಪ. ಯಾಕೆಂದರೆ ಆಮೇಲೆ ಮಾಡ್ಕೊಳ್ಳೋದಕ್ಕಾಗಲ್ಲ, ಸ್ವಲ್ಪ ಮಾಡ್ಕೊಂಬಿಟ್ರೆ ನಮಗೆ ಈಸಿ ಆಗುತ್ತೆ ಅಂಥೇಳಿ. ಮತ್ತು ಆಲ್ಮೋಸ್ಟು ಒಂದು 80% ಅಷ್ಟು ಇದು ಪೈಂಟಿಂದೆಲ್ಲ ಕೆಲಸ ಮುಗೀತು. ಹಾಗಾಗಿ ನೈಟೇ ನಾವು ಬೇಗ ಪಾತ್ರೆಗಳು ಎತ್ತಿಕ್ಕೋ ಅಂಥವು ರೂಮಿಗೆ, ಏನು ರೂಮಲ್ಲಿ ಎತ್ತಿಕ್ಕಿರ್ತೀವಿ ಅಂಥವನ್ನ ಮಾತ್ರ ತೊಳೆದಿಕೊಂಡು ಎತ್ತಿಕ್ಬಿಡೋಣ ಅಂದ್ಬಿಟ್ಟು ಇವಾಗೆಲ್ಲ ತೊಳೆದಿದ್ದೀವಿ. ನೈಟೇ ಎಷ್ಟು ಸುಮಾರು ಒಂದು 7:30 8 ಗಂಟೆಯಿಂದ 12 ಗಂಟೆ ತನಕ ಆಯಿತು. ಅಷ್ಟು ಪಾತ್ರೆಗಳೆಲ್ಲ ನೀಟಾಗಿ ಎತ್ತಿಡಬೇಕಲ್ಲ, ಹಾಗಾಗಿ ಎಲ್ಲ ನೀಟಾಗೆಲ್ಲ ಆಯಿತು. ನೋಡಿ, ಇದು ನನ್ನ ಮಗುನಲ್ಲಿ ಸರಿ ತಿನ್ನಿಸ್ತಾ ಇದ್ದಿದ್ದಂಥ ಬಟ್ಲು. ಇದಿನ್ನೂ ನಾನು ಕಳೆದಿಲ್ಲ. ಸ್ಪೂನು ಕೂಡ ಇದೆ, ಅದೇ ಸ್ಪೂನಲ್ಲೇ ತಿನ್ನಿಸ್ತಾ ಇದ್ದಿದ್ದು. ಅವಾಗೆಲ್ಲ ಲೇಟೆಸ್ಟಾಗಿ ಸ್ಪೂನ್ಗಳೇನು ಬರ್ತಾ ಇರಲಿಲ್ಲ. ಮತ್ತು ಇದು ಒಳ್ಳೆ ಅವಳು ಸಿರಪ್ ಏನಾದರೂ ಕುಡಿಸೋದಕ್ಕೆ ಅವಳಿಗೆ, ಅವಳಾದಮೇಲೆ ನಮ್ಮ ಚಿನ್ನು ಕೂಡ ಅದನ್ನು ಯೂಸ್ ಮಾಡಿದ್ದೀನಿ. ಸರಿ ಮಾತ್ರ ಇದು ಅವಳಿಗೆ ಮತ್ತು ಚಿನ್ನುಗೂ ಯೂಸ್ ಮಾಡಿದ್ದೆ. ಇದು ಫಸ್ಟು ಇದು ನಾನು ತೊಗೊಂಡಿದ್ದಲ್ಲ, ನಮ್ಮ ಅಮ್ಮನ ಮನೆ ಪಕ್ಕ ನೈಬರ್ ಆಂಟಿ ಇದ್ದಾರೆ, ಆ ಆಂಟಿ ನನಗೆ ತೆಕ್ಕೊಟ್ಟಿದ್ದು. ಮತ್ತು ಈ ಚಿಕ್ಕ ಪಾತ್ರೆಗಳೆಲ್ಲ ಅದು ಅವಳು ಆಟಾಡ್ತಾ ಇದ್ದಿದ್ದಂಥ ಪಾತ್ರೆ. ನೋಡಿ, ಈ ಥರ ಮನೆಗಳೆಲ್ಲ ಕ್ಲೀನ್ ಮಾಡಿಕೊಂಡಾಗ ಮಕ್ಕಳದೆಲ್ಲ ಚಿಕ್ಕ ವಯಸ್ಸಿಂದೆಲ್ಲ ಆಟ ಸಾಮಾನು, ಬಟ್ಟೆ ಈ ಥರ ಎಲ್ಲ ನೆನಪಿಗೆ ಸಿಕ್ಕಿದಾಗ ನಿಜವಾಗ್ಲೂ ಎಷ್ಟು ಖುಷಿ ಕೊಡುತ್ತೆ ಅಂದರೆ, ಅದು ಆ ಮೆಮೊರಿ ನಿಜವಾಗ್ಲೂ ಒಂದು ಕ್ಷಣ ಹಿಂಗೆ ಕಣ್ಮುಂದೆ ಬಂದು ರಪ್ ಅಂತ ಹೊರಟೋಗುತ್ತೆ. ಆ ಥರ ಒಂದು ಮೆಮೊರಿ ಆಯಿತು ಆ ಬಟ್ಟೆಗಳೆಲ್ಲ. ನಿಜವಾಗ್ಲೂ ಅವಾಗ ಚಿಕ್ಕ ಹುಡುಗಿನಲ್ಲಿ ಬರೀ ಬಟ್ಲು ಇಟ್ಕೊಂಡು ಆಡ್ತಿದ್ದೆ. ಈಗ ಅಡುಗೆ ಮಾಡಿ ಅಂದರೆ ಮಾಡೋದಿಲ್ಲ ಅಂತಾಳೆ, ಕಲ್ತಿದ್ದಾಳೆ ಬಟ್ ಮಾಡೋದಿಲ್ಲ. ಹಾಗೆಯೇ ಸ್ವಲ್ಪ ಬಟ್ಟೆಗಳೆಲ್ಲ ಒಗ್ದಾಕ್ಬಿಟ್ಟು ಮತ್ತು ಸ್ಕ್ರೀನು ಗೊಂಬೆಗಳು ಇಷ್ಟೆಲ್ಲನೂ ತೊಳೆದಾಕ್ಬಿಡೋಣ ಅಂತೇಳಿ ತೊಳ್ಕೊಂಡಿದ್ದೀನಿ. ಪೂರ್ತಿಯಾಗಿ ವಿಡಿಯೋ ಮಾಡ್ಕೊಳ್ಳೋಣ ಅಂದರೆ ನಿಜವಾಗ್ಲೂ ಮಾಡ್ಕೊಳಕ್ಕಾಗ್ತಾಯಿಲ್ಲ, ಪೇಷನ್ಸೇ ಇಲ್ಲ. ಯಾಕೋ ತುಂಬಾ ಬೇಜಾರು ಅನಿಸುತ್ತೆ. ಈ ಧೂಳಲ್ಲೆಲ್ಲ ಇದ್ಕೊಂಡು ವಿಡಿಯೋ ಎಲ್ಲ ಮಾಡ್ಕೊಳ್ಳೋದು ತುಂಬಾ ಕಷ್ಟನೂ ಆಗ್ತಿದೆ, ಬಟ್ ಪೇಷನ್ಸ್ ಕೂಡ ಇಲ್ಲ, ಅಷ್ಟೊಂದು ಬೇಜಾರಾಗ್ಬಿಟ್ಟಿದೆ. ನೋಡೋಣ, ಮುಂದಕ್ಕೆ ನೀಟಾಗಿ ಎಲ್ಲ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ.
ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ನಗ್ತಾ ಇರಿ, ನಗಿಸ್ತಾ ಇರಿ. ಲವ್ ಯು ಆಲ್.